ಹಳೆ ಮೈಸೂರು ಪ್ರದೇಶವು ಒಕ್ಕಲಿಗ ಸಮುದಾಯದ ನೆಲೆಯಾಗಿದ್ದು, ಅದರ ಕೆಲವು ಭಾಗಗಳು ಜೆಡಿಎಸ್ನ ಸಾಂಪ್ರದಾಯಿಕ ಭದ್ರಕೋಟೆ ಎಂಬುದು ವಿಶೇಷ. ಈ ಭಾಗದ ಒಕ್ಕಲಿಗ ಪ್ರದೇಶದಲ್ಲಿ ಗೌಡರ ಕುಟುಂಬಕ್ಕೆ ಸಾಕಷ್ಟು ಬೆಂಬಲವಿದೆ. ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳು ಗೌಡರ ಕುಟುಂಬದ ಜಮ್ಮಾ ನೆಲೆಯಂತೆಯೇ ಗಮನ ಸೆಳೆದಿವೆ. ಹಾಸನ ಕ್ಷೇತ್ರ 2004ರಿಂದ ಜೆಡಿಎಸ್ ಪಾಲಾಗಿದೆ. ಅದೇ ರೀತಿ 2009ರಿಂದ 2019ರ ನಡುವೆ ಮಂಡ್ಯದಲ್ಲಿ ಜೆಡಿಎಸ್ ತನ್ನ ಹಿಡಿತ ಸಾಧಿಸಿತ್ತು. 2013ರ ಉಪಚುನಾವಣೆಯಲ್ಲಿ ಸೋಲುಂಡಿದ್ದ ಜೆಡಿಎಸ್ 2019ರಲ್ಲಿ ಬಿಜೆಪಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಎದುರು ಸೋತಿತ್ತು. ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಈ ಬಾರಿ ಹಾಸನವನ್ನು ಹಿಡಿದಿಟ್ಟುಕೊಂಡು ಮಂಡ್ಯವನ್ನು ಗೆದ್ದು ಕೋಲಾರವನ್ನು ಎನ್ಡಿಎ ಮೈತ್ರಿಗೆ ಉಳಿಸಿಕೊಳ್ಳುವಲ್ಲಿ ಸಫಲವಾಗಬಹುದೇ? ಮೈಸೂರು, ತುಮಕೂರು, ಕೋಲಾರ ಮತ್ತು ಚಾಮರಾಜನಗರಗಳಲ್ಲಿ ಕಾಂಗ್ರೆಸ್ಗೆ ಅದೃಷ್ಟ ಖುಲಾಯಿಸಲಿದೆಯೇ? ಸದ್ಯಕ್ಕೆ ಚರ್ಚೆಯ ವಿಷಯವಿದು. ಜೆಡಿಎಸ್ ಪಾಲಿಗೆ ಈ ಚುನಾವಣೆ ಅಸ್ತಿತ್ವದ ಹೋರಾಟ. ಹಾಸನ ಮತ್ತು ಮಂಡ್ಯದಲ್ಲಿ ಗೌಡರ ಕುಟುಂಬ ಅತಂತ್ರ ಪರಿಸ್ಥಿತಿಯಲ್ಲಿದೆ. 2019ರಲ್ಲಿ ಪಕ್ಷ ಕಳೆದುಕೊಂಡ ಸ್ಥಾನಕ್ಕೆ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧಿಸುತ್ತಿದ್ದಾರೆ. ಸುಮಲತಾ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿದ್ದರೂ ಬಿಜೆಪಿಯ ಬೆಂಬಲವಿತ್ತು. ಮಂಡ್ಯ ಕ್ಷೇತ್ರವನ್ನು ಮರಳಿ ಗೆಲ್ಲುವುದು ಜೆಡಿಎಸ್ನ ಪ್ರಾಥಮಿಕ ಗುರಿ. ಮಂಡ್ಯದಲ್ಲಿ ಜೆಡಿಎಸ್ ತನ್ನ ಪರವಾದ ಅಲೆ ಸೃಷ್ಟಿಸಲು 3 ಪ್ರಮುಖ ಅಂಶಗಳು ಕಾರಣವಾಗಿವೆ. ಮೊದಲನೆಯದು ಕುಮಾರಸ್ವಾಮಿ ಮರಳಿರುವುದು. ಜೆಡಿಎಸ್ನ ದೌರ್ಬಲ್ಯದ ಹೊರತಾಗಿಯೂ ಕುಮಾರಸ್ವಾಮಿಯವರು ಮೈಸೂರು, ಮಂಡ್ಯ ಪ್ರದೇಶದ ಒಕ್ಕಲಿಗ ಮತದಾರರಲ್ಲಿ ಜನಪ್ರಿಯರಾಗಿಯೇ ಉಳಿದಿದ್ದಾರೆ. ಈಗ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಬಿಜೆಪಿ ಮತಗಳು ವರ್ಗಾವಣೆಯಾಗಿ ಅಂತಿಮವಾಗಿ ಜೆಡಿಎಸ್ಗೆ ಲಾಭವಾಗಲಿದೆ ಎಂದೇ ನಿರೀಕ್ಷಿಸಲಾಗುತ್ತಿದೆ. ಸುಮಲತಾ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ. ಮುಖ್ಯವಾಗಿ ಕುಮಾರಸ್ವಾಮಿ ತಮ್ಮ ಭಾಷಣಗಳಲ್ಲಿ ಭಾವನಾತ್ಮಕ ವಿಚಾರವಾಗಿರುವ ಕಾವೇರಿ ಸಮಸ್ಯೆಯನ್ನು ಪುನರಾವರ್ತಿಸುತ್ತಾ ರೈತ ಸಮುದಾಯದ ಗಮನ ಸೆಳೆಯುತ್ತಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರದಲ್ಲೂ ಕಾಂಗ್ರೆಸ್ ಗೆಲ್ಲಿಸಲು ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಪ್ರಯತ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದೆ. ಚುನಾವಣೆ ಸಮೀಪಿಸುತ್ತಿರುವಂತೆಯೇ ಹಳೆ ಮೈಸೂರು ಪ್ರಾಂತ್ಯ ನಿರ್ಣಾಯಕ ಕದನಗಳಿಗೆ ಸಾಕ್ಷಿಯಾಗಲಿದೆ. ಜೆಡಿಎಸ್ಗೆ ಮತ್ತೆ ಮಂಡ್ಯ ಗೆಲ್ಲುವುದು ಮೊದಲ ಆದ್ಯತೆ. ಹಾಸನದ ಜೊತೆಗೆ ಈ 2 ಸ್ಥಾನಗಳು ಗೌಡರ ಕುಟುಂಬದ ಭದ್ರಕೋಟೆಗಳು. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಜೆಡಿಎಸ್ ಮಾಡು ಇಲ್ಲವೇ ಮಡಿ ಎಂಬಂತೆ ಹೋರಾಟಕ್ಕೆ ಧುಮುಕಿದೆ. 2019ರ ಫಲಿತಾಂಶವನ್ನು ಅರಿತಿರುವ ಕಾಂಗ್ರೆಸ್ ಬಿಜೆಪಿ ಅಲೆಯನ್ನು ಹಿಮ್ಮೆಟ್ಟಿಸಲು ಎಲ್ಲಾ ಪ್ರಯತ್ನ ಮಾಡುತ್ತಿದೆ.